ಆಹಾರ ಕದಿಯಲು ಬಂದ ಕೋತಿಯೊಂದು ಕಿಟಕಿಯಲ್ಲಿ ಸಿಲುಕಿ ಒದ್ದಾಡಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ವಿದ್ಯಾನಗರದ ನಾಗಾನಂದ ಎಂಬುವರ ಮನೆಗೆ ಆಹಾರ ಅರಸಿ ಬಂದ ಕೋತಿ ಕಿಟಕಿಗೆ ಸಿಲುಕಿ ಹಾಕೊಂಡಿತು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಕಿಟಕಿಯ ಸರಳುಗಳಲ್ಲಿ ಸಿಲುಕಿ ನರಳಾಡಿದೆ. ಮಂಗನ ವರ್ತನೆಯಿಂದ ಮನೆಯವರು ಗಾಬರಿಗೊಂಡಿದ್ದಾರೆ. ಬಳಿಕ ಮನೆಯವರು ಪ್ರಾಣಿ ರಕ್ಷಕರಿಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಬಂದ ಪ್ರಾಣಿ ರಕ್ಷಕರು ಕಿಟಕಿಯ ಸರಳುಗಳಲ್ಲಿ ಸಿಲುಕಿದ್ದ ಕೋತಿಯನ್ನು ರಕ್ಷಿಸಿದ್ದಾರೆ. ಈ ಕೈ ಒಳಗಡೆ ಬಂದಿದೆ ಏನು ಮಾಡೋದು ಕಾಲ್ ಹಿಡ್ಕೊಂಡು ಹೇಳ್ಕೊಂಡು ನೀವು ಏಯ್ ಏಯ್ ಬಿಡಿ 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 ರೈಟ್ 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 ಬಿಡಿ ಬಿಡಿ ನಮ್ಮ ಸಹಾಯ ನೆನಿಬೇಕು. ಇವತ್ತು ಅನಿವಾರ್ಯವಾಗಿ ಬಂದ್ಬಿಟ್ಟು ಒಂದು ಏನೋ ಒಳಗಡೆ ಏನೋ ಇದೆ ಅಂತೇಳಿ ತಿನ್ಲಿಕ್ಕೆ ಬಂದ್ಬಿಟ್ಟು ಕತ್ತಿಗೆ ಹಾಕ್ಕೊಂಡು ಆ ರೀತಿ ಸಮಸ್ಯೆ ಅನುಭವಿಸಿದೆ. ಅದಕ್ಕೆ ಪ್ರತಿ ದಿವಸ ನಾವು ಏನಾದರೂ ಕೊಡ್ತಾನೆ ಇರ್ತೀವಿ. ಮರಗಳೆಲ್ಲ ಆಟ ಆಡ್ತಾನೆ ಇರುತ್ತೆ. ನಮ್ಗೆ ಇವತ್ತು ಯಾವತ್ತೂ ಏನು ತೊಂದರೆನೇ ಮಾಡಿಲ್ಲ. ತೆಗಿಬೇಕು ಸರ್, ತೆಗಿಬೇಕು. ಬಿಡಿಸಿ ಬಿಡಿಸಿ ಜಲ್ದಿ ಬಿಡಿಸಿ. ಈ ಕಡೆ ಬನ್ನಿ ಬನ್ನಿ ಕಡೆ. ನಿಧಾನ ನಿಧಾನ. ಇಲ್ಲ ಈ ಕೈ ಒಳಗಡೆ ಬಂದಿದೆ ಕಾಲ್ ಹಿಡ್ಕೊಂಡು ಏನು ಮಾಡೋದು ಕಾಲ್ ಹಿಡ್ಕೊಂಡು ಹೇಳ್ಕೊಂಡು ನೀವು ಏಯ್ ಏಯ್ ಬಿಡಿ 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 ರೈಟ್ 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 ಬಿಡಿ ಬಿಡಿ